ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೆ ತಮ್ಮ ಬದುಕು ಹಸನು ಮಾಡಿಕೊಳ್ಳುವುದು ಅದು ಹೇಗೆ ಅಂತಂದರೆ ಮದ್ಯಪಾನ ಸೇವನೆ ಮಾಡುವುದು, ಮಾಂಸಾಹಾರ ತಿನ್ನುವುದು ಇದು ಬಿಟ್ಟು ಬಿಡಬೇಕು. ಯಾಕಂದರೆ ಪವಿತ್ರವಾಗಿರ್ತಕ್ಕಂಥ ನಮ್ಮ ದೇಹ, ಆ ದೇವರು ನಮಗೆ ಮನುಷ್ಯ ಜನ್ಮ ಕೊಟ್ಟನ. ಆ ಮನುಷ್ಯ ಜನ್ಮ ನಾವು ಸ್ವಾರ್ಥಕ ಮಾಡಿಕೊಳ್ಬೇಕು. ಮದ್ಯ ಸೇವನೆ ಮಾಡುವುದು, ಮಾಂಸಾಹಾರ ತಿನ್ನುವುದು ಇದು ಬಿಡಬೇಕು. ಯಾಕಂದರೆ ಪವಿತ್ರವಾಗಿರ್ತಕ್ಕಂಥ ನಮ್ಮ ದೇಹ ಹೊಲಸು ಮಾಡ್ಕೊಳ್ಳೋದು ಇದು ಯಾಕಬೇಕ್ರಿ? ಒಂದು ಹೆಣ್ಣು ತನ್ನ ಗಂಡನನ್ನು ಬಿಟ್ಟು ಬೇರೆ ವ್ಯಕ್ತಿಯ ಕೂಡ ಸಂಬಂಧ ಬೆಳೆಸುವುದು, ಹಾಗೂ ಒಂದು ಗಂಡು ತನ್ನ ಹೆಂಡತಿಯನ್ನು ಬಿಟ್ಟು ಬೇರೆ ಮಹಿಳೆ ಜೊತೆ ಸಂಬಂಧ ಬೆಳೆಸುವುದು, ಇವರು ಘೋರ ನರಕಕ್ಕೆ ಗುರಿಯಾಗ್ತಾರೆ. ಇವರು ಘೋರ ನರಕಕ್ಕೆ ಗುರಿ ಆಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಯಾಕಂದರೆ ಪ್ರತಿಯೊಬ್ಬರು, ಒಂದು ಗಂಡಾಗಲಿ ಒಂದು ಹೆಣ್ಣಾಗಲಿ, ತಮ್ಮ ಜೀವನದಲ್ಲಿ ಪತಿವ್ರತ ಜೀವನವನ್ನು ಸಾಗಿಸ್ಬೇಕು. ಯಾರು ಪತಿವ್ರತ ಜೀವನ ಸಾಗಿಸ್ತಾರ ಅವರು 1,00,000 ಕೋಟಿ ಚಂಡಿ ಯಾಗ ಮಾಡಿದರು, 1,00,000 ಕೋಟಿ ಅಶ್ವವೇಧ ಯಾಗ ಮಾಡಿದರು, ಇದಕ್ಕೆ ಸಮಾನ ಇಲ್ಲ. ಯಾಕಂದರೆ ಪತಿವ್ರತ ಜೀವನ ಅಷ್ಟು ಶ್ರೇಷ್ಠವಾಗಿರ್ತಕ್ಕಂಥದ್ದು, ಅಷ್ಟು ಪವಿತ್ರವಾಗಿರ್ತಕ್ಕಂಥದ್ದು, ಅಷ್ಟೇ ಪರಮಾತ್ಮನಿಗೆ ಪ್ರಿಯವಾಗ್ತಕ್ಕಂಥದ್ದು. ಯಾರು ತಮ್ಮ ಜೀವನದಲ್ಲಿ ಪತಿವ್ರತ ಜೀವನ ಯಾರು ಅನುಸರಿಸ್ತಾರ ಅವರು ಆ ಪರಮಾತ್ಮನ ಕೃಪೆಗೆ ಪಾತ್ರ ಆಗ್ತಾರೆ. ದೇಹ ಹೊಲಸು ಮಾಡಿಕೊಂಡು ನೀವೆಷ್ಟೇ ತೀರ್ಥಯಾತ್ರೆ ಮಾಡಿದ್ರು, ಪುಣ್ಯ ನದಿಗಳಿಗೆ ಸ್ನಾನ ಮಾಡಿದರು, ಎಷ್ಟೇ ದೇವರಿಗೆ ಪೂಜೆ ಮಾಡಿದ್ರು, ದೇವರುಗಳಿಗೆ ಅಭಿಷೇಕ ಮಾಡಿದ್ರು, ಏನು ಪ್ರಯೋಜನವಿಲ್ಲ. ಯಾಕಂದರೆ ದೇಹ ಪವಿತ್ರವಾಗಿಟ್ಟುಕೊಂಡು ಈ ನಮ್ಮ ಜೀವನದಲ್ಲಿ ಒಂದು ಗಂಡಾಗಲಿ ಒಂದು ಹೆಣ್ಣಾಗಲಿ ಪತಿವ್ರತ ಜೀವನ ಸಾಗಿಸಬೇಕು. ಅಂದಾಗ ಮಾತ್ರ ಈ ದೇಹಕ್ಕೆ ಒಂದು ಕಿಮ್ಮತ್ತದ, ಈ ಸೊಸೈಟಿನಲ್ಲಿ ಒಳ್ಳೆಯ ಹೆಸರು ಕೂಡ ಇರ್ತದೆ, ಆ ಪರಮಾತ್ಮನ ಕೃಪೆಗೆ ಪಾತ್ರ ಕೂಡ ಆಗ್ತೀವಿ. ಧನ್ಯವಾದಗಳು.